ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತೈಲ ಯುದ್ಧ ಶುರುವಾಗಿ 23ನೇ ದಿನಕ್ಕೆ ಕಾಲಿಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ನಿಲ್ಲುವಂತಹ ಯಾವುದೇ ಮುನ್ಸೂಚನೆ ಸಿಗ್ತಾ ಇಲ್ಲ. ನಿರಂತರವಾಗಿ ನಾನಂತೂ ಶರಣಾಗಲ್ಲ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇದರ ಪರಿಣಾಮ ಇಡೀ ಜಗತ್ತು ನೋಡ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕಾದ ದಾಳಿಯ ತೀವ್ರತೆ ಎಲ್ಲವೂ ಕೂಡ ಸರ್ವನಾಶವನ್ನ ಇಡೀ ಜಗತ್ತು ನೋಡಬೇಕಾಗತ್ತಾ ಅನ್ನೋ ಪ್ರಶ್ನೆ. ಇರಾನ್ಗೆ 48 ಗಂಟೆಗಳ ಗಡುವನ್ನ ಟ್ರಂಪ್ ಕೊಟ್ಟಿದ್ದಾರೆ. ಹಾರ್ಮೋಸ್ ದಿಗ್ಬಂಧನ ತೆರವು ಮಾಡುವಂತೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಮತ್ತೆ ಬೆದರಿಸೋ ತಂತ್ರವನ್ನ ಇರಾನ್ ಮೇಲೆ ಪ್ರಯೋಗ ಮಾಡಲಾಗ್ತಾ ಇದೆ. ವಿದ್ಯುತ್ ಸ್ಥಾವರಗಳನ್ನ ನಾಶಪಡಿಸುವ ಬೆದರಿಕೆಯನ್ನ ಟ್ರಂಪ್ ಹಾಕಿದ್ದಾರೆ. ಹಾರ್ಮೋಸ್ ಜಲಸಂಧಿಯನ್ನ ಸಂಪೂರ್ಣವಾಗಿ ನೀವು ಓಪನ್ ಮಾಡಲಿಲ್ಲ ಅಂದ್ರೆ ನಿಮ್ಮಲ್ಲಿರುವಂತಹ ವಿದ್ಯುತ್ ಸ್ಥಾವರಗಳನ್ನ ನಾವು ನಾಶಪಡಿಸ್ತೀವಿ, ನಮ್ಮ ಹತ್ರ ವಿದ್ಯುತ್ ಸ್ಥಾವರಗಳ ರೇಖೆ ಇದೆ ಅನ್ನೋದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆಯ ನುಡಿಗಳನ್ನು ಆಡಿದ್ದಾರೆ. ಇರಾನ್ ಸಹಜವಾಗಿ ಇರಾನ್ನ ಮೆಂಟಾಲಿಟಿ ಮತ್ತು ಇರಾನ್ ನೇಚರ್ ಹೇಗೆ ಅಂದರೆ ಬೆದರಿಕೆಗೆ ಇರಾನ್ ಯಾವತ್ತೂ ಬಗ್ಗಿದ್ದೇ ಇಲ್ಲ. ಕೊನೆ ಉಸಿರಿರೋ ತನಕ ಹೋರಾಡ್ತೀವಿ. ನಮ್ಮ ಹತ್ರ ಯಾವತ್ತೂ ಕುರ್ಚಿಯಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಗನ್ ಪಾಯಿಂಟ್ ಮೇಲೆ ನಮ್ಮ ಹತ್ರ ಮಾತಾಡೋದಕ್ಕೆ ನೀವು ಬರಲೇಬೇಡಿ ಅಂತ ಇರಾನ್ ಈ ಹಿಂದೆನೇ ತಿರುಗೇಟನ್ನು ಕೊಟ್ಟಿತ್ತು. ಅಷ್ಟಾದರೂ ಅಮೆರಿಕದ ಚಾಳಿ ಇದೆಯಲ್ಲ, ದಾದಾಗಿರಿ ರೀತಿ ಮಾಡೋದು, ಥರ ವರ್ತಿಸೋದು, ಅದನ್ನು ಕಂಟಿನ್ಯೂ ಮಾಡ್ತಾ ಇದೆ. ಈಗ ಹಾರ್ಮೋಸ್ ಜಲಸಂಧಿಯನ್ನು ಬಲವಂತದ ಮೂಲಕ ಓಪನ್ ಮಾಡಿಸೋದಕ್ಕೆ ಅಮೆರಿಕ ಹಠಕ್ಕೆ ಬಿದ್ದಿದೆ. ಇದು ಓಪನ್ ಆಗುತ್ತಾ ಅನ್ನೋದನ್ನು ನೋಡಬೇಕು. ನಿನ್ನೆ ನಾವು ನೋಡ್ತಾ ಇದ್ವಿ ಟ್ರಂಪ್ ಹೇಳಿಕೆ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಹಾರ್ಮೋಸ್ ಜಲಸಂಧಿ ಮೂಲಕ ಯಾವ್ಯಾವ ದೇಶಗಳು ತನ್ನ ಶಿಪ್ಮೆಂಟನ್ನು ತೆಗೆದುಕೊಂಡು ಹೋಗ್ತಾವೋ ಅವೇ ರಕ್ಷಣೆ ಕೊಟ್ಕೊಳ್ಬೇಕು, ನಾವಲ್ಲಿ ವ್ಯಾಪಾರನೇ ಮಾಡಲ್ಲ ಅಂದಮೇಲೆ ನಾವ್ಯಾಕೆ ನಿಮಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಕೇಳಿದ್ರು. ಈಗ ಮತ್ತೆ ಇದೇ ವಿಚಾರ ಇಟ್ಕೊಂಡು ಇರಾನ್ಗೆ ಬೆದರಿಕೆ ಹಾಕ್ತಾ ಇದ್ದಾರೆ.